ಹುಡಿ ಚಿನ್ನಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಇದ್ದಾರೆ. ಎಲ್ಲ ಗಣ್ಯರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಇದೀಗ ತಾನೇ ಆಗಮಿಸಿರುವಂತಹ ನಮ್ಮ ಉಮೇಶ್ ಅಣ್ಣ ಅವರು ಹಾಗೂ ಸಾಲು ಮಾಡಿದ ತಿಮ್ಮಕ್ಕಜ್ಜಿ ಅವರು ಅವರೆಲ್ಲಿಗೂ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯಿಂದ ನಾನು ಸ್ವಾಗತವನ್ನು ಕೋರ್ತೇನೆ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಉಳಿದಂತೆ ಯಾವತ್ತೂ ಆಗಮಿಸಿರುವ ಎಲ್ಲ BSSನ ಪದಾಧಿಕಾರಿಗಳಿಗೂ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬಂತಹ ಧ್ವನಿ ಸುರುಳಿಯನ್ನ ಗಣ್ಯರು ಪ್ರೀತಿಪೂರ್ವಕವಾಗಿ ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ. ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಿನ್ನ ಹೆಗಲ ಕೊಡಲು 4 ಮಂದಿ ಬೇಕಣ್ಣ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಿನ್ನ ಹೆಗಲ ಕೊಡಲು 4 ಮಂದಿ ಬೇಕಣ್ಣ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ನೆಮ್ಮದಿಯಿಲ್ಲದ ಆಸ್ತಿ ಮಾಡಿ ಯಾರಿಗಾಗಿ ದುಡಿಯುವೆ ವಯಸ್ಸು ಮೀರಿ ಜಾರಿ ಬಿದ್ದರೆ ಸತ್ಯವನ್ನು ತಿಳಿಯುವೆ ನೆಮ್ಮದಿಯಿಲ್ಲದ ಆಸ್ತಿ ಮಾಡಿ ಯಾರಿಗಾಗಿ ದುಡಿಯುವೆ ವಯಸ್ಸು ಮೀರಿ ಜಾರಿ ಬಿದ್ದರೆ ಸತ್ಯವನ್ನು ತಿಳಿಯುವೆ 100 ವರ್ಷ ಬದುಕಿ ಬಾಳಲು ಸಂತ ನೀನಲ್ಲ ಸತ್ತ ಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರಿಲ್ಲ ತಲೆಮಾರು ತಿಂದರು ಸವೆಯಲಾರದ ಆಸ್ತಿ ಇಂದು ನಿನ್ನದು ತಲೆಮಾರು ತಿಂದರು ಸವೆಯಲಾರದ ಆಸ್ತಿ ಇಂದು ನಿನ್ನದು ಸತ್ತ ಮೇಲೆ ನಿನ್ನ ಭಾರ ಯಾರು ಹೊರುವರು ತಿಳಿಯದು ಯಾರು ಹೊರುವರು ತಿಳಿಯದು ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ. ಇವತ್ತೇನು ನಾವು ಕಲಾವಿದರು ಅನ್ನೋದಕ್ಕಿಂತ ಹೋರಾಟದ ಹಾಡುಗಳನ್ನು ಇನ್ನಿತರ ಭಕ್ತಿಗೀತೆಗಳನ್ನು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಆಡಿಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು. ಈಗ ಜೊತೆಗೆ ನಮ್ಮ ಗುರುರಾಜ್ ಅವರು ಜ್ಞಾನ ಗುರುರಾಜ್ ಅವರು ಅಣ್ಣ ಈ ಹಾಡನ್ನು ನಮ್ಮ ಮಂಜು ಕವಿಯವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ಇದರಲ್ಲಿ ತುಂಬ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು, ಒಂದು 10% ಆದರೂ ಅಂತ ಹೇಳ್ಬಿಟ್ಟು ಈ ಹಾಡನ್ನು ನೀವು ಒರಿಜಿನಲ್ ಆಗಿ ನೀವು ಇದ್ದೀರಾ. ಯಾವ ಬಣ್ಣ ಹಾಕಕ್ಕೆ ಹೋಗ್ಬೇಡಿ. ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ. ನೀವು ನಿಜವಾಗಲೂ ನೇರವಾಗಿ ಏನಿದ್ದೀರಾ ಒರಿಜಿನಾಲಿಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ. ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗಬಾರ್ದು. ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು. ಅದಕ್ಕೆ ಮಂಜುವರ ಹತ್ರ ಇವರು ಕಷ್ಟ ಮೇಲೆ ಹಾಕಬೇಕು ಅಂತ ಹೇಳಿದರು. ಆ ಒಂದು ಉದ್ದೇಶ ಏನಂದರೆ ಕೋಟ್ಯಾಧೀಶ್ವರು ಇದ್ದಾರೆ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ. ಅವರು ಕಷ್ಟಪಟ್ಟು ಏನು ಮಾಡಿದಾರೋ ಅವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಮಾಡಿ ಸಂತೋಷ. ಅಪ್ಪ ಅವ್ರು ಹೇಳ್ತಾ ಇರ್ತಾರೆ, ನೀವು ಎಲ್ಲಾದರೂ ದುಡ್ಡು ಮಾಡಿ ಕಾನೂನು ಅಡಿಯಲ್ಲಿ ಮಾಡಿ, ಎಲ್ಲಾದರೂ ಏನಾದರೂ ಮಾಡಿ ಒಳ್ಳೇದು ರೀತಿಯಲ್ಲಿ ಮಾಡಿ, ಹಣ ಮಾಡಿ ಅಂತ. ಹಣ ಮಾಡಲಿ ಸಂತೋಷ. ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ
100 ರೂಪಾಯಿಲಿ 1 ರೂಪಾಯಿ ಆದರೂ 1000 ರೂಪಾಯಿಲಿ 10 ರೂಪಾಯಿ ಆದರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ ಲಕ್ಷಾಂತರ ರೂಪಾಯಿ ದುಡ್ಡಿಟ್ಕೊಂಡು ಕುಳಿಯೋ ಥರ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವಿಯರವರು ನೀವೇ ಆಡ್ಬೇಕಣ್ಣ ಅಂತೇಳಿ ನಾವು ಯಾರಾದರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡ್ಸೋಣ ಅಂತ ಹೇಳಿದ್ವಿ. ಆದರೆ ಒಂದೇ ಟೈಮಲ್ಲೇ ಒಂದೇ ಲೈನಲ್ಲೇ ಆಡಿಸ್ಬಿಟ್ರು ನನ್ನ. ಯಾವುದು ಟ್ರೈನು ಇದು ಇನ್ನೊಂದು ಯಾವುದು ನಮಗೆ ತಗೊಂಡಿಲ್ಲ. ನಮಗೆ ಒಂದೇ ಲೈನಲ್ಲೇ ನನಗೆ ಒಂದೇ ದಿನದಲ್ಲೇ ಈ ಹಾಡನ್ನು ಹಾಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರೂ ಸಡನ್ನಾಗಿ ಒಂದೇ ದಿನದಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ. ಅಂಥದ್ದನ್ನು ಒಂದೇ ದಿನದಲ್ಲಿ ಮುಗಿಸಿದ್ದೀರ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ. ಬರೋ ಜನ್ಮ ಅಂತಿದ್ರೆ ಮಂಜು ಕವಿಯವರು ನನ್ನ ಒಡಹುಟ್ಟಿದವರು ಅಣ್ಣನ ತಮ್ಮನ ಆಗಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಯಾಕೆಂದರೆ ಯಾರಿಗೂ ತಾನು ಬೆಳೆಯೋದಲ್ಲ, ತನ್ನಿಂದ 10 ಜನ ಬೆಳೆಸೋ ಮನಸ್ಸು ಯಾರಿಗಿರುತ್ತೋ ಅವರು ಅಜರಾಮರವಾಗಿರ್ತಾರೆ ಅನ್ನೋದು ಈ ಹೋರಾಟಗಾರರಲ್ಲಿ ಮತ್ತು ಈ ಕಲಾಕಾರರಲ್ಲಿ ಇದ್ದರೆ ನಿಜವಾಗ್ಲೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ನಮ್ಮ ಎಲ್ಲರ ಗುರಿ. ಆದ್ದರಿಂದ ಇವತ್ತು ನಾನು ಬೆಳೆಯೋದಲ್ಲ, ನನ್ನಿಂದ 10 ಜನ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗ್ಬೋದು ಮತ್ತು ಕಲಾವಿದರ ಎಲ್ಲ ರೀತಿಯ ಸಮಾಜದಲ್ಲಿ ಆಗೋ ಯಾವುದೇ ರೀತಿಯ ಹೋರಾಟಗಳಾಗಲಿ ಒಳ್ಳೆಯದು ಕೆಟ್ಟದ್ದು ಅಂದಿರ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು. ಈ ಒಂದು ಸಾಂಗ್ ಏನಿದೆ ಹಾಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ, ನಮ್ಮ ಮಂಜು ಕವಿಯವರ ಹೆಸರು ಉಳಿಲಿ, ಜೊತೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ, ಇದರಿಂದ ಜನ ಬದಲಾವಣೆ ಆಗಲಿ ಅನ್ನೋದೇ ಒಂದು ಉದ್ದೇಶ. ಇನ್ನೊಂದು ಒಂದೇ ಒಂದು ಆಸೆ ಏನಿದೆ ಅಂದರೆ ಇದು ದುರಾಸೆ ಆಸೆ ಪಟ್ಟವರಿಗೆ ಕೊಟ್ಟಿದ್ದೆ ಒಂದು ಕೊಡುಗೆ. ಆದರೆ ಇನ್ನೊಂದು ಕೊಡುಗೆ ನಾವು ನೆಕ್ಸ್ಟ್ ಕೊಡಬೇಕು ಅಂತಿದ್ದೀವಿ. ಅದೇನು ಅಂದರೆ ಈ ಜಾತಿ ಧರ್ಮ ಅನ್ನೋರು ಯಾರಿದ್ದಾರೆ, ಜಾತಿ ಅನ್ನೋದೇ ಇಲ್ಲ, ನಾವೆಲ್ಲರೂ ಮನುಷ್ಯರ ಕುಲ, ಮನುಷ್ಯ ಜಾತಿ, ಮನುಷ್ಯ ಧರ್ಮ ಅನ್ನೋದು ಹೋಗ್ಬೇಕು ಅನ್ನೋದು ಹಾಡನ್ನ ಮೂಲಕ ನಾವು ಈ ರಾಜ್ಯಕ್ಕೆ ದೇಶಕ್ಕೆ ಕೊಡಬೇಕು ಅಂತಿದ್ದೀವಿ. ಅದೊಂದು ಆಗ್ಬಿಟ್ರೆ ಜಾತಿ ಅನ್ನೋದು ಧರ್ಮ ಅನ್ನೋದು ನಿರ್ನಾಮ ಆಗಬೇಕು, ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ. ಅದು ಒಂದು ಹಾಡಿನ ಮೂಲಕ ಈ ಅತಿ ಶೀಘ್ರದಲ್ಲೇ ಕೊಡಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಈ ಒಂದು ಹಿರಿಯರಲ್ಲಿ ನಾನು ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ಎಲ್ಲರಿಗೆ ವಂದಿಸ್ತಾ, ಸಭೆಯಲ್ಲಿರುವಂಥ ನನ್ನ ಬಂಧುಗಳಿಗೆ ವಂದಿಸ್ತಾ, ಮಾಧ್ಯಮದವರಿಗೆ ವಂದಿಸ್ತಾ, ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಂದರ ಯಾಕಂದರೆ ಇದೊಂದು ಇಂಪಾದ ಹಾಡನ್ನು ಕವಿ ಮಂಜು ಅವರು ಬರೆದಿದ್ದಾರೆ. ಅದನ್ನು ಹೂಡಿ ರಾಮಚಂದ್ರಪ್ಪನವರು ಭಾಳ ಚೆನ್ನಾಗಿ ಹಾಡಿದ್ದಾರೆ. ಅವರ ಧ್ವನಿ ಭಾಳ ಸುಂದರವಾಗಿತ್ತು. ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ. ಮತ್ತು ಇತರರು ಹೇಳಿದಂಗೆ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕೆಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಭಾಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ. ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂಥ ಈ ಸಮಾಜದಲ್ಲಿ ಇಂಥ ಒಂದು ಸಂದೇಶಗಳು ಬಂದರೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಲ್ಲಿ ನಾನು ಭಾಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಈ ಒಂದು ಹಾಡಿನಲ್ಲಿ ಅಂಥ ಸಂದೇಶಗಳಿದೆ. ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯೋದಲ್ಲ ಅಂತ ನಾನು ನಂಬಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಹಾಡು ಭಾಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಮುಂಭಾಗಿಯರವರು ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟು ಬಂದ ತಕ್ಷಣವೇ ರಾಮಚಂದ್ರ ಸಾಹೇಬರು ನಾನು ನೋಡಿ ನಾವು ಚಪ್ಪಲಿ ಇದೆಲ್ಲ ಹಾಕ್ಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಬನ್ನಿ, ಆಫೀಸಿಗೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಇವ್ರಿಗೇನೋ ಒಳ್ಳೇದಾಗಲಿ, ಏನೋ ಒಂದು ಒಳ್ಳೇದು ಮಾಡೋಣ ಅಂತ. ನಾನು ಅದು ಏನೋ ಇವ್ರು ಹಿಂಗೆ ಮಾತಾಡ್ತಾರೆ ಅನ್ನಿಸ್ತು. ಸಡನ್ನಾಗಿ ಬಂದ ತಕ್ಷಣವೇ ಹೇಳ್ಬಿಟ್ಟು ಇದನ್ನು ಪರಿಚಯ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು ಅವ್ರ ಮನಸ್ಸಲ್ಲೇ ಅದು ಆ ಥರ ಮನಸ್ಥಿತಿನೇ ಆ ಥರ, ಯಾರ ಕಷ್ಟದಲ್ಲಿರೋರು ನೋಡಿದ್ರೆ ಹೆಲ್ಪ್ ಮಾಡಬೇಕು ಅನ್ನೋದು ಅನಿಸ್ತು. ಆಮೇಲೆ ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು. ಮಂಜು ಕವಿಯವರು 5 ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ. 5 ನಿಮಿಷದಲ್ಲಿ ಇವಾಗ ಹೇಳ್ತಾರೆ ನನಗೆ ಋಷಿಗಳಿಗೆ ಸಾಂಗ್ ಮಾಡ್ತಾ ಇದ್ದೀನಿ ಅಂತ. ನೋಡಿದ್ರೆ ನಾಳೆ ರಿಲೀಸ್ ಆಗಿಬಿಟ್ಟಿರುತ್ತೆ. ಅದು ನಿಜವಾಗ್ಲೂ ಅವ್ರನ್ನ ವಿಕಟಕವೇ ಅಂದರೆ ತಪ್ಪಾಗಲಾರ್ದು. ಈ ಸಾಂಗ್ ನಮ್ಮ ಒಳಿತು ಮಾಡೋ ಮನುಷ್ಯಕ್ಕಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಅಧ್ಯಕ್ಷರು ಅನೇಕ ಸಮಾಜಮುಖಿ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಯಾವ ಬಡವ ಶ್ರೀಮಂತ ಈ ಒಂದು ಭೇದ ಭಾವವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಪಣ ತೊಟ್ಟು ಅನೇಕ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಹೂಡಿ ರಾಮಚಂದ್ರ ಚಿನ್ನಿ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು
ಇವತ್ತು ಅದ್ಭುತವಾದಂಥ ಒಂದು ಗೀತೆಯನ್ನು ಅವರ ಒಂದು ಕಂಠಸಿರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಈ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಒಂದು ಹಾಡನ್ನು ಬರೆದಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಮಂಜು ಕವಿಯವರು. ಮಂಜು ಕವಿಯವರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಭಾಳ ದೊಡ್ಡದು. ಅವ್ರಿಗೆ ಈ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರೂ ಇವತ್ತು ಮೆಚ್ಚಲೇಬೇಕಾಗಿದೆ. ಇವತ್ತು ಅವರ ಅನೇಕ ಹಾಡುಗಳು, ಅನೇಕ ಬರಹಗಳು, ಯಾವ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರೂ ಸಹ ಆ ಸಿನಿಮಾದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಒಂದು ಸಂದೇಶವನ್ನು ಸಾರುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಯಾವ ಒಂದು ಒಳಿತು ಮಾಡು ಮನಸ್ಸ ಒಂದು ಹಾಡಿದೆ, ಅದರ ಒಂದು ಸರಿಸಾಟಿಯಾಗಿ ಮೂಡಿ ಬರ್ತಕ್ಕಂಥ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಅದ್ಭುತವಾದಂಥ, ಅದನ್ನು ಕೇಳ್ತಿದ್ರೇ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಿಜ, ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಅನೇಕ ವೈವಿಧ್ಯಮಯ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ಸಮಾಜದಲ್ಲಿ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಜನ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಅನೇಕ ಮಕ್ಕಳಿಗೆ ಒಂದು ಊಟವನ್ನು ಹಾಕ್ತಾ ಇರ್ತಕ್ಕಂಥ ಮಹನೀಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ಉಪಕಾರ ಮಾಡೋದಕ್ಕಿಂತ ಅಪಕಾರ ಮಾಡುವಂಥವ್ರನ್ನ ನೆನೆಯೋದು ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ಅಪಕಾರ ಮಾಡುವಂಥವ್ರನ್ನ ನೆನೆಯೋದನ್ನು ಕಮ್ಮಿ ಮಾಡಬೇಕು. ನಾವು ಉಪಕಾರ ಮಾಡುವಂಥವ್ರನ್ನ ನೆನೆಬೇಕಾಗಿದೆ ಇವತ್ತು.